ಇಂದು ನಾಳೆ ಅಂತಿದ್ದ ಆ ಕ್ಷಣ ಇತಿಹಾಸದ ಪುಟಗಳಲ್ಲಿ ಅಮೆರಿಕ ತನ್ನ ಶಕ್ತಿಯನ್ನ ಪ್ರದರ್ಶಿಸಿದ ದಿನ. ಇರಾನ್ನ ಭೂಗತ ಅಣ್ವಸ್ತ್ರ ನಗರಿಗಳ ಮೇಲೆ B-2 ಬಾಂಬರ್ಗಳ ನೆರಳು ಬೀಳುತ್ತಿದೆ. ಅಮೆರಿಕದ ಸೇನಾ ಕಮಾಂಡ್ ರೂಮಿನಲ್ಲಿ ಬೆಳಕು ಮಾತ್ರ ಅಲ್ಲ, ನಿರ್ಧಾರಗಳ ತೀವ್ರತೆಯೂ ಹೊಳೆಯುತ್ತಿದೆ. 10 ವರ್ಷಗಳ ಸಂಶಯ, ಸಂಶೋಧನೆ ಮತ್ತು ಸಂಚುಗಳ ನಂತರ ಇವತ್ತು ಯುದ್ಧದ ಘಂಟೆ ಬಾರಿದೆ. ಫೋರ್ಡೋ ಎಂಬ ನಗೂಢ ನಗರಿ ಭೂಮಿಯ ಕೆಳಗೆ ಅಣುವಸ್ತ್ರಗಳ ಕನಸು ಕಟ್ಟಿಕೊಂಡಿತ್ತು. ಆ ಕನಸು ಈಗ ಅಮೆರಿಕದ ಬಂಕರ್ ಬ್ಲಾಸ್ಟರ್ಗಳ ಕನಸಿನಲ್ಲೇ ಕರಕಲಾಗುತ್ತಿದೆ. ಇರಾನ್ ತನ್ನ ಯುರೇನಿಯಂ ಸಂಸ್ಕರಣೆಯನ್ನ ನಿಲ್ಲಿಸಬೇಕೆಂಬ ಜಗತ್ತಿನ ಒತ್ತಡವನ್ನ ನಿರ್ಲಕ್ಷಿಸಿದೆ. ಅಮೆರಿಕದ ತಾಳ್ಮೆಗೆ ಈಗ ಅಂತ್ಯವಾಯಿತು. ಅಮೆರಿಕ ತನ್ನ ಅತ್ಯಂತ ಶಕ್ತಿಶಾಲಿ B-2 ಸ್ಟೆಲ್ತ್ ಬಾಂಬರ್ಗಳನ್ನ ಹಾರಿಸಿದೆ. ಈ ವಿಮಾನದ ಹೆಜ್ಜೆಗಳು ಹಗಲು ರಾತ್ರಿ ಭೇದಿಸುವಂತೆ ರಡಾರ್ಗಳಿಗೂ ಪತ್ತೆಯಾಗದಂತೆ ಸಾಗುತ್ತಿವೆ. ಅದರೊಳಗೆ ಭಾರೀ ಬಂಕರ್ ಬ್ಲಾಸ್ಟರ್ ಬಾಂಬುಗಳು ಗುರಿಯನ್ನ ಹೊಡೆಯಲು ಕಾಯುತ್ತಿವೆ. ಈ ಬಾಂಬುಗಳು ಭೂಮಿಯ ಹೃದಯವನ್ನೇ ತಲುಪಿ ನಗೂಢ ನಗರಿಯ ಕನಸನ್ನ ಭಸ್ಮಗೊಳಿಸುತ್ತವೆ. ಒಂದು ಕ್ಷಣ ಭೂಮಿಯ ಒಳಗಿನ ಆಳದಲ್ಲಿ ಭಾರೀ ಸ್ಫೋಟ, ಎಲ್ಲವೂ ಬೂದಿಯಾಗುತ್ತದೆ. ಇರಾನ್ ಅಧಿಕಾರಿಗಳು ಬೆಚ್ಚು ಬಿದ್ದಿದ್ದಾರೆ. ಸೈರನ್ಗಳ ಶಬ್ದದಲ್ಲಿ ಆತಂಕದ ನೋಟ. ಮಾಧ್ಯಮಗಳಲ್ಲಿ ಒಂದೇ ಸುದ್ದಿ: ಅಮೆರಿಕದ ದಾಳಿ, ಇರಾನ್ ಅಣ್ವಸ್ತ್ರ ಕೇಂದ್ರ ಭಸ್ಮ. ಅಮೆರಿಕದ ನೌಕಾಪಡೆಗಳು ಸಮುದ್ರದಿಂದ ಟಾಮ್ ಹಾಕ್ ಕ್ಷಿಪಣಿಗಳನ್ನು ಉಡಾರಿಸುತ್ತಿವೆ. ಈ ಕ್ಷಿಪಣಿಗಳು ಆಕಾಶದಲ್ಲಿ ಹಾರುತ್ತಾ ನಿಖರ ಗುರಿಗೆ ಧಾವಿಸುತ್ತಿವೆ. ಒಂದೇ ಕ್ಷಣದಲ್ಲಿ 3 ಅಣ್ವಸ್ತ್ರ ಕೇಂದ್ರಗಳು ಬೆಂಕಿಗೆ ಆಹುತಿಯಾಗಿವೆ. ಜಗತ್ತಿನ ನಾಯಕರು ತುರ್ತು ಸಭೆಗಳಿಗೆ ಓಡುತ್ತಿದ್ದಾರೆ. ಇರಾನ್ನ ಜನರು ಬೀದಿಗೆ ಓಡುತ್ತಿದ್ದಾರೆ, ಭಯಭೀತರಾಗಿ, ಗೊಂದಲದಲ್ಲಿ. ಅಮೆರಿಕದ ತಜ್ಞರು ಟಿವಿಯಲ್ಲಿ ವಿಶ್ಲೇಷಣೆ ನೀಡುತ್ತಿದ್ದಾರೆ. ಇದು ಇತಿಹಾಸದ ದೊಡ್ಡ ತಿರುವು. ಸೋಷಿಯಲ್ ಮೀಡಿಯಾದಲ್ಲಿ ಜನರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಪ್ರತಿ ಕ್ಷಿಪಣಿಯ ಹಾದಿ, ಪ್ರತಿ ಸ್ಫೋಟದ ಪರಿಣಾಮ ಜಗತ್ತಿನ ನೋಟವನ್ನು ಬದಲಾಯಿಸುತ್ತಿದೆ. ಈ ದಾಳಿಯ ಹಿಂದಿನ ತಂತ್ರಜ್ಞಾನ, ಶಕ್ತಿಯ ಕಥೆ ಈಗ ನಿಮ್ಮ ಮುಂದೆ ಬಿಚ್ಚಿಕೊಳ್ಳುತ್ತಿದೆ. B-2 ಬಾಂಬರ್, ಜಗತ್ತಿನ ಅತ್ಯಂತ ದುಬಾರಿ ಮತ್ತು ಅಜೇಯ ಯುದ್ಧ ವಿಮಾನ. ಅದರ ಬೆಲೆ, ಅದರ ಶಕ್ತಿ, ಅದರ ರಹಸ್ಯ ಎಲ್ಲವೂ ಹಿಂದಿನ ದಾಳಿಯಲ್ಲಿ ಸ್ಪಷ್ಟವಾಗಿದೆ. ಒಮ್ಮೆ ಟ್ಯಾಂಕ್ ತುಂಬಿದ್ರೆ ಹತ್ತಿರದ ಯಾವ ದೇಶಕ್ಕೂ ತಲುಪಬಹುದು. ಅದರೊಳಗಿನ ಬಂಕರ್ ಬ್ಲಾಸ್ಟರ್ ಬಾಂಬ್ ಭೂಮಿಯೊಳಗಿನ ಬಂಕರ್ಗಳಿಗೂ ಕಾಟ. ಈ ಬಾಂಬುಗಳು ಭೂಮಿಯ 500 ಅಡಿ ಆಳದಲ್ಲಿ ಸ್ಫೋಟಗೊಳ್ಳುತ್ತವೆ. ಅಣುವಸ್ತ್ರ ನಗರಿ, ಭೂಮಿಯೊಳಗಿನ ಕನಸು ಒಂದೇ ಕ್ಷಣದಲ್ಲಿ ನಾಶ. ಇರಾನ್ ಅಧಿಕಾರಿಗಳು ತಕ್ಷಣ ಸಭೆ ಸೇರಿದ್ದಾರೆ. ಮಾಧ್ಯಮಗಳಲ್ಲಿ ಆತಂಕದ ವರದಿ ಹರಡುತ್ತಿದೆ. ಅಮೆರಿಕದ ಅಧ್ಯಕ್ಷರು ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ನಾವು ಜಗತ್ತಿನ ಭದ್ರತೆಗೆ ಬದ್ಧ ಎಂದು ಘೋಷಣೆ. ವಿಶ್ವದಾದ್ಯಂತ ಪ್ರತಿಭಟನೆಗಳು ಆರಂಭವಾಗಿವೆ. ಇರಾನ್ನ ಜನರು ಬೀದಿಗೆ ಓಡುತ್ತಿದ್ದಾರೆ, ಭಯಭೀತರಾಗಿ, ಗೊಂದಲದಲ್ಲಿ. ಅಣುವಸ್ತ್ರ ಬಾಂಬ್ ನಿರ್ಮಾಣದ ಸಾಧ್ಯತೆ ಜಗತ್ತನ್ನ ಕಾಡುತ್ತಿದೆ. UN ತುರ್ತು ಸಭೆ ನಡೆಸುತ್ತಿದೆ, ಶಾಂತಿ ಕೋರುತ್ತಿದೆ. ಇರಾನ್ನ ನಾಯಕ ಖಮೇನಿ ದೇಶವನ್ನು ಉದ್ದೇಶಿಸಿ ಉಗ್ರ ಭಾಷಣ. ನಾವು ಮಡಿದರೂ ಹೋರಾಡುತ್ತೇವೆ ಎಂಬ ಘೋಷಣೆ. ಅಮೆರಿಕದ ಸೇನೆ ಮತ್ತಷ್ಟು ಸಜ್ಜಾಗಿದೆ. ಪರ್ಷಿಯನ್ ಕೊಳ್ಳಿಯಲ್ಲಿ ನೌಕಾಪಡೆಗಳು ಚಲನವಲನ ಹೆಚ್ಚಿಸಿದೆ. ಟಾಮ್ ಹಾಕ್ ಕ್ಷಿಪಣಿಗಳು ಇನ್ನೂ ಗುರಿಯನ್ನ ಹೊಡೆಯುತ್ತಿವೆ. ಒಂದೇ ಕ್ಷಣದಲ್ಲಿ 3 ಅಣುವಸ್ತ್ರ ಕೇಂದ್ರಗಳು ಬೆಂಕಿಗೆ ಆಹುತಿಯಾಗಿವೆ. ಡ್ರೋನ್ ದೃಶ್ಯಗಳಲ್ಲಿ ನಾಶದ ಭೀಕರತೆ ಸ್ಪಷ್ಟ. ಇರಾನ್ ಸೇನೆ ಪ್ರತಿದಾಳಿ ಮಾಡಲು ಸಜ್ಜಾಗಿದೆ. ಆಕಾಶದಲ್ಲಿ ಯುದ್ಧ ವಿಮಾನಗಳ ಹಾರಾಟ, ಭೂಮಿಯಲ್ಲಿ ಸೈನಿಕರ ಚಲನವಲನ. ಅಮೆರಿಕದ ಮಿತ್ರ ರಾಷ್ಟ್ರಗಳು ಬೆಂಬಲ ವ್ಯಕ್ತಪಡಿಸುತ್ತಿವೆ. ವಿಶ್ವದ ಇಂಧನ ಮಾರ್ಗಗಳು ಅಪಾಯದಲ್ಲಿವೆ. ಆಯಿಲ್ ಬೆಲೆ ಏರಿಕೆ, ಷೇರು ಮಾರುಕಟ್ಟೆಯಲ್ಲಿ ಕುಸಿತ. ಅಮೆರಿಕದ ತಜ್ಞರು ಮುಂದಿನ ಹಂತದ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ಇರಾನ್ನ ಮಾಧ್ಯಮಗಳು ದೇಶಭಕ್ತಿಯ ಘೋಷಣೆ ನೀಡುತ್ತಿವೆ. ಪೌರರು ಆಶ್ರಯ ಕೇಂದ್ರಗಳಿಗೆ ಓಡುತ್ತಿದ್ದಾರೆ. ಮಕ್ಕಳು, ಮಹಿಳೆಯರು, ಹಿರಿಯರು ಆಲ್ ಸರ್ಚಿಂಗ್ ಫಾರ್ ಸೇಫ್ಟಿ. ರಕ್ತದಾನ ಶಿಬಿರಗಳು, ಸಹಾಯ ಕಾರ್ಯಗಳು ಆರಂಭ. ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಇರಾನ್ ಸಂಸತ್ತಿನಲ್ಲಿ ಭಾರೀ ಚರ್ಚೆ. ವಿಶ್ವ ಮಾಧ್ಯಮಗಳಲ್ಲಿ ಅಮೆರಿಕದ ದಾಳಿಯ ಪ್ರತಿಧ್ವನಿ. B-2 ಸ್ಟೆಲ್ತ್ ತಂತ್ರಜ್ಞಾನ ಜಗತ್ತಿಗೆ ಮಾದರಿ. ಈ ವಿಮಾನ ಹೇಗೆ ರಡಾರ್ಗೆ ಪತ್ತೆಯಾಗುವುದು ಎಂಬುದು ಎಲ್ಲರ ಪ್ರಶ್ನೆ. ಅಮೆರಿಕದ ಸಂಸತ್ತಿನಲ್ಲಿ ದಾಳಿಗೆ ಒಪ್ಪಿಗೆ. ವಿದೇಶಾಂಗ ಸಚಿವರು ಸ್ಪಷ್ಟನೆ ನೀಡುತ್ತಿದ್ದಾರೆ. ವಿಶ್ವದಾದ್ಯಂತ ಶಾಂತಿ ಕಡಗಳು ಕೇಳುತ್ತಿವೆ.
ಆದರೆ ಯುದ್ಧದ ಹೊತ್ತಿನಲ್ಲಿ ಶಾಂತಿ ದೂರದ ಕನಸು. ಇರಾನ್ ಯುವಕರು ಬೀದಿಗೆ ಇಳಿದಿದ್ದಾರೆ. ಅಮೆರಿಕದ ರಾಯಭಾರಿ ಕಚೇರಿಗಳಿಗೆ ಹೆಚ್ಚುವರಿ ಭದ್ರತೆ. ಯುಎನ್ ಶಾಂತಿ ಕರೆ ನೀಡುತ್ತಿದೆ. ಆದರೆ ಯುದ್ಧದ ಹೊಗೆ ಇನ್ನೂ ಕಡಿಮೆಯಾಗಿಲ್ಲ. ಅಣುವಸ್ತ್ರ ಮಾಲಿನ್ಯ ಭೀತಿಯ ನಕ್ಷೆ ಮಾಧ್ಯಮಗಳಲ್ಲಿ ಹರಡುತ್ತಿದೆ. ಪೌರರು ಆಶ್ರಯ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಯುದ್ಧ ವಿಮಾನಗಳು ಯಶಸ್ವಿ ಕಾರ್ಯಾಚರಣೆ ನಂತರ ಮರಳಿವೆ. ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ನಿರಂತರ ಚಿಕಿತ್ಸೆ. ಇರಾನ್ನ ಅಣುವಸ್ತ್ರ ಯೋಜನೆಯ ಇತಿಹಾಸ ಪುಟಗಳು ಮತ್ತೆ ಓದಲಾಗುತ್ತಿವೆ. ಅಮೆರಿಕದ ನೌಕಾಪಡೆ ಸಮುದ್ರದಲ್ಲಿ ಸಜ್ಜಾಗಿದೆ. ಇರಾನ್ ಪ್ರತಿದಾಳಿ ಮಾಡಲು ಯತ್ನಿಸಿದೆ. ಅಮೆರಿಕದ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಯಶಸ್ವಿ. ವಿಶ್ವದ ಯುದ್ಧ ಪ್ರದೇಶಗಳು ಹೈಲೈಟ್ ಆಗುತ್ತಿವೆ. ಇರಾನ್ ನಾಯಕರು ತುರ್ತು ಸಭೆ ನಡೆಸುತ್ತಿದ್ದಾರೆ. ವಿದೇಶಿ ವಿದ್ಯಾರ್ಥಿಗಳು ಶಾಂತಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಮೆರಿಕದ ಅಧ್ಯಕ್ಷರು ಸೈನ್ಯ ಸಲಹೆಗಾರರೊಂದಿಗೆ ಚರ್ಚೆ. ಧಾರ್ಮಿಕ ನಾಯಕರು ಪ್ರಾರ್ಥನೆ ನಡೆಸುತ್ತಿದ್ದಾರೆ. B2 ಸ್ಟೆಲ್ತ್ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ತಜ್ಞರು ವಿವರಿಸುತ್ತಿದ್ದಾರೆ. ಸಹಾಯ ಸಂಸ್ಥೆಗಳು ಆಹಾರ, ಔಷಧಿ ಪೂರೈಕೆ ಮಾಡುತ್ತಿವೆ. ಅಮೆರಿಕದ ಸಂಸದರು ಶಾಂತಿಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಮಕ್ಕಳು ಆಶ್ರಯ ಕೇಂದ್ರಗಳಲ್ಲಿ ಸುರಕ್ಷಿತವಾಗಿದ್ದಾರೆ. ಅಣುವಸ್ತ್ರ ನಿಷೇಧದ ಅಗತ್ಯತೆ ಮತ್ತೆ ಎತ್ತಿ ಹಿಡಿಯಲಾಗಿದೆ. ಅಮೆರಿಕದ ವಿಶೇಷ ಪಡೆಗಳು ಸಜ್ಜಾಗಿವೆ. ಪೊಲೀಸರು ಜನರನ್ನ ನಿಯಂತ್ರಿಸುತ್ತಿದ್ದಾರೆ. ವಿಶ್ವದ ನಾಯಕರು G20 ಶೃಂಗಸಭೆಯಲ್ಲಿ ಸಭೆ. ಬಂಕರ್ ಬ್ಲಾಸ್ಟರ್ ಬಾಂಬಿನ ಒಳನೋಟ, ಅದರ ಶಕ್ತಿಯ ವಿವರಣೆ. ಅಮೆರಿಕ ಮತ್ತು ಇರಾನ್ನ ನಡುವೆ ಗಂಭೀರ ಉದ್ವಿಗ್ನತೆ. ಇರಾನ್ ಅಧ್ಯಕ್ಷರು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಯುದ್ಧ ವಿಮಾನ ಪೈಲಟ್ಗಳಿಗೆ ವಿಶೇಷ ಸೂಚನೆ. ಶಾಂತಿ ಘೋಷಣೆಗಳೊಂದಿಗೆ ವಿದ್ಯಾರ್ಥಿಗಳು ಬೀದಿಗೆ. ಟಾಮ್ ಹಾಕ್ ಕ್ಷಿಪಣಿಯ ತಾಂತ್ರಿಕ ವಿವರಗಳು. ಅಮೆರಿಕ ಮತ್ತು ಮಿತ್ರ ನೌಕಾಪಡೆಗಳು ಪೆಟ್ರೋಲ್ ನಡೆಸುತ್ತಿವೆ. ಇರಾನ್ ವಿಜ್ಞಾನಿಗಳು ಉಳಿದ ಸಾಧನಗಳನ್ನು ಸಂಗ್ರಹಿಸುತ್ತಿದ್ದಾರೆ. ವಿಶ್ವ ಮಾಧ್ಯಮಗಳಲ್ಲಿ ನಿರಂತರ ಅಪ್ಡೇಟ್. ಅಣುವಸ್ತ್ರ ಮಾಲಿನ್ಯ ಹರಡುವ ಸಾಧ್ಯತೆ. ಅಮೆರಿಕದ ಯೋಧರ ಕುಟುಂಬಗಳು ಆತಂಕದಲ್ಲಿ. ಇರಾನ್ ಸಂಸತ್ತಿನಲ್ಲಿ ತುರ್ತು ನಿರ್ಧಾರ. ಅಮೆರಿಕ ಇರಾನ್ ಸಂಬಂಧಗಳ ಇತಿಹಾಸ ಪುಟಗಳು ಮತ್ತೆ ಓದಲಾಗುತ್ತಿವೆ. ಅಮೆರಿಕದ ಯುದ್ಧ ನೆಲೆಗಳು ಜಗತ್ತಿನಾದ್ಯಂತ. ಕುಟುಂಬಗಳು ಮತ್ತೆ ಸೇರುವ ಭಾವುಕ ಕ್ಷಣ. ಶಾಂತಿ ಮಾತುಕತೆಗಾಗಿ ನಾಯಕರು ಕೈಜೋಡಿಸಿದ್ದಾರೆ. B2 ಬಾಂಬರ್ ಕಾರ್ಯಾಚರಣೆ ಯಶಸ್ವಿ. ಇರಾನ್ ಪೌರರು ರಾಷ್ಟ್ರಧ್ವಜ ಹಾರಾಯಿಸುತ್ತಿದ್ದಾರೆ. ಅಮೆರಿಕದ ಅಧ್ಯಕ್ಷರು ಅಂತಿಮ ಘೋಷಣೆ ನೀಡಿದ್ದಾರೆ. ಶಾಂತಿಯ ಸಂಕೇತಗಳು ಜಗತ್ತಿನಾದ್ಯಂತ ಹರಡುತ್ತಿವೆ. ಮಕ್ಕಳು ಆಶ್ರಯ ಕೇಂದ್ರಗಳಲ್ಲಿ ಆಟವಾಡುತ್ತಿದ್ದಾರೆ. ಯುದ್ಧ ವಿಮಾನಗಳು ಸಮೂಹ ಹಾರಾಟ ನಡೆಸುತ್ತಿವೆ. ಇರಾನ್ ರೆಡ್ ಕ್ರೆಸೆಂಟ್ ಸಹಾಯ ಕಾರ್ಯದಲ್ಲಿ ತೊಡಗಿದೆ. ಅಮೆರಿಕದ ಸೈನಿಕ ತಜ್ಞರು ಮುಂದಿನ ಹಂತದ ಯೋಜನೆ ರೂಪಿಸುತ್ತಿದ್ದಾರೆ. ಅಣುವಸ್ತ್ರ ನಿಷೇಧ ಒಪ್ಪಂದದ ಅಗತ್ಯತೆ ಮತ್ತೆ ಎತ್ತಿ ಹಿಡಿಯಲಾಗಿದೆ. ಇರಾನ್ ನಾಯಕರು ವಿದೇಶಿ ರಾಜತಂತ್ರಿಗಳೊಂದಿಗೆ ಸಭೆ ನಡೆಸುತ್ತಿದ್ದಾರೆ. ಅಮೆರಿಕದ ಸಂಸತ್ತಿನಲ್ಲಿ ಒಗ್ಗಟ್ಟಿನ ಶಬ್ದ. ಆಸ್ಪತ್ರೆಗಳಲ್ಲಿ ವೈದ್ಯರು ನಿರಂತರ ಸೇವೆ. ಇಂತಹ ರೋಚಕ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಅಲ್ಲಿ ಹಂಚಿಕೊಳ್ಳಿ.